ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 285 ಪಾಯಿಂಟ್ಸ್ ಗೇನ್ ಆಗಿ 81,741ನಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 93 ಪಾಯಿಂಟ್ಸ್ ಗೇನ್ ಆಗಿ 24,951ನಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 54 ಪಾಯಿಂಟ್ಸ್ ಗೇನ್ ಆಗಿ 51,553ಯಲ್ಲಿ ಕ್ಲೋಸ್ ಆಗಿದೆ. ಮಾರ್ಕೆಟ್ ಅಪ್ಡೇಟ್ ನೋಡಿಕೊಂಡ್ರೆ FIS ಮತ್ತು DIS ಡೇಟಾ ನೋಡಿ, ಕ್ಯಾಶ್ ಮಾರ್ಕೆಟಲ್ಲಿ FIS ಅವರು ಮತ್ತೆ ಸೆಲ್ ಕಡೆನೇ ಇದ್ದಾರೆ. ನಿನ್ನೆ ಒಂದೇ ದಿನ 5,599 ಕ್ರೋರ್ ಸೆಲ್ ಮಾಡಿದ್ದಾರೆ. ರೀಸೆಂಟ್ ಟೈಮಲ್ಲಿ ಇದು ಹೈಯೆಸ್ಟ್ ಸೆಲ್ ಕ್ಲಿಯರಾಗಿ ಕಾಣ್ತಾ ಇದೆ. ಬಿಗ್ ಇವೆಂಟ್ ಇದ್ದಾಗ ಮಾರ್ಕೆಟ್ ತುಂಬ ವಾಲಟೈಲ್ ಆಗಿರುತ್ತೆ ಅಂತ ಸೆಲ್ ಮಾಡ್ತಾನೇ ಇದ್ದಾರೆ. ಆದರೆ DIS ಮತ್ತು ರಿಟೈಲರ್ಸ್ ಇಬ್ಬರು ಕಂಟಿನ್ಯೂಸ್ ಆಗಿ ಬೈ ಮಾಡ್ತಾನೇ ಇದ್ದಾರೆ. ನಿನ್ನೆ ಒಂದೇ ದಿನ 5,565 ಕೋಟಿ ಬೈ ಮಾಡಿದ್ದಾರೆ. ರೀಸೆಂಟ್ ಟೈಮಲ್ಲಿ ಇದು ಹೈಯೆಸ್ಟ್. ನಿನ್ನೆ ಬಿಟ್ಟರೆ ಲಾಸ್ಟ್ ಮಂತ್ 28 ಇದೇ ಥರ ಬೈ ಮಾಡಿದರು. DIS ಅವರು ಬಿಲೀವ್ ಮಾಡ್ತಾ ಇರ್ಬೋದು US ಫೆಡ್ ಸ್ಟೇಟ್ಮೆಂಟ್ ಪಾಸಿಟಿವ್ ಆಗಿ ಬರ್ಬೋದು ಅಂತ. ಅದಕ್ಕೆ ರೀಸೆಂಟ್ ಟೈಮಲ್ಲಿ ಇಷ್ಟೊಂದು ಬೈಯಿಂಗ್ ಆ್ಯಕ್ಟಿವಿಟಿ ನೋಡ್ಬೋದು. FISಗಿನ್ನ DIS ಅವರ ಪ್ರಿಡಿಕ್ಷನ್ ಮತ್ತು ಅನಾಲಿಸಿಸ್ ಕರೆಕ್ಟಾಗಿದೆ. ಎಲ್ಲಿ DIS ಸೆಲ್ ಮಾಡ್ತಾರೋ ಆ ಟೈಮಲ್ಲಿ ಮಾರ್ಕೆಟ್ ಸ್ವಲ್ಪ ಗ್ಯಾಪ್ ಡೌನ್ ಆಗುತ್ತೆ. ಎಲ್ಲಿ ಬೈ ಮಾಡ್ತಾರೋ ಅಲ್ಲಿ ಮಾರ್ಕೆಟ್ ಸ್ವಲ್ಪ ಗ್ಯಾಪ್ ಅಪ್ ನೋಡ್ಬೋದು. ಈ ರೀಸೆಂಟ್ ಟೈಮಲ್ಲಿ ಅದೇ ಥರನೇ ಆಗಿದೆ. ಯಾವಾಗ ಅಂತಂದರೆ ಬಜೆಟ್ ವೀಕಲ್ಲಿ DIS ಕಂಟಿನ್ಯೂಸ್ ಆಗಿ ಸೆಲ್ ಮಾಡಿದ್ರು ಲಾಸ್ಟ್ 4 ಡೇಸ್. ಆವಾಗ ಮತ್ತೆ ಬಜೆಟ್ ಆಗ್ತಿದ್ದಂಗೆ ನೆಕ್ಸ್ಟ್ ಕಂಟಿನ್ಯೂಸ್ 3 ಡೇಸೂ DIS ಬೈ ಮಾಡ್ತಾನೆ ಇದ್ರು. ಇದೇ ಥರ ಇನ್ನೂ ಈವೆಂಟ್ಸ್ ತುಂಬಾ ಇದೆ. DIS ಅವ್ರ ಪ್ರಿಡಿಕ್ಷನ್ ಕರೆಕ್ಟ್ ಆಗಿರೋದು. ಇವತ್ತು ರಾತ್ರಿ 8 ಗಂಟೆ ಅಥವಾ 9 ಗಂಟೆ ಟೈಮಲ್ಲಿ US ಫೆಡ್ ಇನ್ಫ್ಲೇಷನ್ ರೇಟ್ ಡಿಸಿಷನ್ ಅಪ್ಡೇಟ್ ಆಗುತ್ತೆ. ಅದರಲ್ಲಿರೋ ಎಕ್ಸ್ಪೆಕ್ಟೇಷನ್ ಏನು ಅಂದರೆ, ಇವಾಗ ರೇಟ್ ಕಟ್ ಏನೂ ಮಾಡಲ್ಲ, ಆದರೆ ಕಮ್ಮಿಂಗ್ ಮಂತಲ್ಲಿ ರೇಟ್ ಕಟ್ ಇರುತ್ತೆ ಅಂತ. ಈ ಥರ ಪಾಸಿಟಿವ್ ಸ್ಟೇಟ್ಮೆಂಟ್ ಮಾಡಿದ್ರೆ ಅದು ಮಾರ್ಕೆಟ್ಗೆ ಬಿಗ್ ಪಾಸಿಟಿವ್. ಅಥವಾ ಮೀಟಿಂಗಲ್ಲಿ ಏನಾದರೂ ಇವಾಗ ಬಂದಿರೋ ಡೇಟಾ ಪ್ರಕಾರ ಎಕ್ಸ್ಪೆಕ್ಟೇಷನ್ಸ್ಗೆ ಮ್ಯಾಚ್ ಆಗಿಲ್ಲ ಅಂತ ಅಂದು ಏನಾದರೂ ನೆಗೆಟಿವ್ ಸ್ಟೇಟ್ಮೆಂಟ್ ಮಾಡಿದ್ರೆ, ಅಥವಾ ಈ ಥರ ರೇಟ್ ಕಟ್ ಇಲ್ಲ ಅಂತ ಅಂದರೆ ಅದು ಮಾರ್ಕೆಟ್ಗೆ ಬಿಗ್ ನೆಗೆಟಿವ್. ಅಥವಾ ಇದು ಬಿಟ್ಟು ಇನ್ನೂ ಏನಾದರೂ ನೆಗೆಟಿವ್ ಕಮೆಂಟ್ ಮಾಡಿದ್ರೆ ಅದು ಮಾರ್ಕೆಟ್ಗೆ ನೆಗೆಟಿವ್. ಮತ್ತು ಈ ಫ್ರೈಡೇ ಮಂತ್ ಆನ್ ಮಂತ್ ಜೂನ್ ಮಂತ್ದು ಜಾಬ್ಸ್ ಡೇಟಾ ಬರುತ್ತೆ. ಇದು ಸಹ ಮಾರ್ಕೆಟ್ಗೆ ತುಂಬ ಇಂಪಾರ್ಟೆಂಟ್. ಮತ್ತು US ಅಲ್ಲಿ ಬಿಗ್ ಕಂಪನೀಸ್ ರಿಸಲ್ಟ್ಸ್ ಅಪ್ಡೇಟ್ ಆಗುತ್ತೆ ಈ ವಾರನೇ. ಮತ್ತು ರಿಸಲ್ಟ್ ಮೇಲೂ ಡಿಪೆಂಡ್ ಇರುತ್ತೆ ಮಾರ್ಕೆಟ್ ಹೆಂಗೆ ಪರ್ಫಾರ್ಮ್ ಮಾಡಬೇಕು ಅಂತ. ಯಾಕಂದರೆ ಇದೆಲ್ಲ ಅಷ್ಟು ದೊಡ್ಡ ಕಂಪ್ನಿ. ಮೈಕ್ರೋಸಾಫ್ಟ್ ಮತ್ತು ಅಮೆಝಾನ್ದು ರಿಸಲ್ಟ್ಸ್ ಅಪ್ಡೇಟ್ ಆಗಿದೆ, ಅದು ವೀಕಾಗೇ ಇದೆ. ಮತ್ತು ನಾಳೆ ನಾಡಿದ್ದು ಆಚೆ ನಾಡಿದ್ರಲ್ಲಿ ಮೆಟಾ, ಆಪಲ್ ಇದ್ರ ರಿಸಲ್ಟ್ದು ಅಪ್ಡೇಟ್ ಆಗಬೇಕು. ಸೊ ಅದಕ್ಕೆ ಮಾರ್ಕೆಟ್ ತುಂಬ ವಾಲಟೈಲ್ ಆಗಿರುತ್ತೆ. 30ನೇ ತಾರೀಕು ಮಾರ್ಕೆಟ್ ನ್ಯೂಸಲ್ಲಿ ಅಪ್ಡೇಟ್ ಮಾಡಿದ್ದೆ, ಬ್ಯಾಂಕ್ ಆಫ್ ಜಪಾನ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಇದೆ ಅಂತ. ಅದು ಅಪ್ಡೇಟ್ ಆಗಿದೆ. ಬ್ಯಾಂಕ್ ಆಫ್ ಜಪಾನ್ ಅವರು 0.25% ಇಂಟ್ರೆಸ್ಟ್ನ ಜಾಸ್ತಿ ಮಾಡಿದ್ದಾರೆ. ಇದು ತುಂಬ ನೆಗೆಟಿವ್ ಮಾರ್ಕೆಟ್ಗೆ. ಇದೇ ಥರ US ಏನಾದರೂ ನೆಗೆಟಿವ್ ಕಮೆಂಟ್ ಮಾಡಿದ್ರೆ ನಾಳೆ ಮಾರ್ಕೆಟಲ್ಲಿ ಬಿಗ್ ಗ್ಯಾಪ್ ಡೌನ್ ಆಗ್ಬೋದು. ಮತ್ತು ಆಗಸ್ಟ್ 1 ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅವ್ರದ್ದು ರೇಟ್ ಕಟ್ ಡಿಸಿಷನ್ ಇದೆ, ಇದನ್ನು ಟ್ರ್ಯಾಕ್ ಮಾಡಬೇಕು. ಆದರೆ ಅಷ್ಟು ಇಂಪಾರ್ಟೆಂಟ್ ಏನಲ್ಲ, ನಮ್ಮ ಮಾರ್ಕೆಟ್ಗೇನು ಅಷ್ಟು ಎಫೆಕ್ಟ್ ಏನಾಗಲ್ಲ. ರಿಸಲ್ಟ್ ಅನೌನ್ಸ್ಮೆಂಟ್. ಇಂಡಿಯಾದಲ್ಲಿ EMS ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸ್ಪೇಸಲ್ಲಿ ವರ್ಕ್ ಮಾಡೋ ಡಿಕ್ಸಾನ್ ಟೆಕ್ನಾಲಜಿ ರಿಸಲ್ಟ್ಸ್ ಅಪ್ಡೇಟ್ ಆಗಿದೆ. ಎಕ್ಸಲೆಂಟ್ ರಿಸಲ್ಟ್ನ ಪೋಸ್ಟ್ ಮಾಡಿದ್ದಾರೆ. ಸೇಲ್ಸ್ ಇಯರ್ ಆನ್ ಇಯರ್ 101% ಗ್ರೋ ಆಗಿದೆ. EBITDA 88%, ನೆಟ್ ಪ್ರಾಫಿಟ್ 99%, EPS 93% ಗ್ರೋ ಆಗಿದೆ. ಈ ಕಂಪ್ನಿ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಮತ್ತು ಇಯರ್ ಆನ್ ಇಯರಲ್ಲಿ ಒಳ್ಳೆ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಸ್ಟಾಕ್ ಪ್ರೈಸ್ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಈ ಕಂಪನಿ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಈ ರೀಸೆಂಟ್ ಟೈಮಲ್ಲಿ ಇನ್ಶೂರೆನ್ಸ್ ಸ್ಪೇಸಲ್ಲಿ ವರ್ಕ್ ಮಾಡೋ ಕಂಪನೀಸ್ ಎಲ್ಲ ತುಂಬ ಒಳ್ಳೆ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಗೋ ಡಿಜಿಟ್, ಪಾಲಿಸಿ ಬಜಾರ್, ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಇವೆಲ್ಲ ಒಳ್ಳೆ ಗ್ರೋತ್ ತೋರಿಸ್ತಾ ಇದೆ. ಇನ್ಶೂರೆನ್ಸ್ ಪೆನಿಟ್ರೇಷನ್ ಅನ್ನೋದು ಇನ್ನೂ ಜಾಸ್ತಿ ಆಗ್ತಾ ಹೋದಂಗೆ ಈ ಎಲ್ಲ ಕಂಪನೀಸ್ ಚೆನ್ನಾಗಿ ಗ್ರೋ ಆಗುತ್ತೆ. ಸೊ ಕಮ್ಮಿಂಗ್ ಟೈಮಲ್ಲಿ ಇನ್ಶೂರೆನ್ಸ್ ಸ್ಟಾಕಲ್ಲಿ ತುಂಬ ಆಪರ್ಚುನಿಟಿ ಇದೆ. ಯಾರಾದರೂ ಇಂಟ್ರೆಸ್ಟ್ ಇರೋರು ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ ಮಾಡಿ. ಸೊ ಇವಾಗ ರಿಸಲ್ಟ್ ವಿಷಯಕ್ಕೆ ಬಂದರೆ, ಸೇಲ್ಸ್ ಇಯರ್ ಆನ್ ಇಯರ್ 16% ಗ್ರೋ ಆಗಿದೆ. EBITDA 11%, ನೆಟ್ ಪ್ರಾಫಿಟ್ 11%, EPS 10% ಗ್ರೋ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಮತ್ತು ಇಯರ್ ಆನ್ ಇಯರಲ್ಲಿ ಒಳ್ಳೆ ಗ್ರೋತ್ ಇದೆ. ಆದರೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸ್ಟಾಕ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಆಟೋ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಾದ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ರಿಸಲ್ಟ್ ಪೋಸ್ಟ್ ಮಾಡಿದೆ. ರಿಸಲ್ಟ್ ನೋಡಿಕೊಂಡ್ರೆ ಸೇಲ್ಸ್ 12% ಗ್ರೋ ಆಗಿದೆ. EBITDA 15%, ನೆಟ್ ಪ್ರಾಫಿಟ್ 5% ಡಿಕ್ಲೈನ್ ಆಗಿದೆ. ಓವರಾಲ್ ಮಿಕ್ಸ್ಡ್ ರಿಸಲ್ಟ್ನ ಪೋಸ್ಟ್ ಮಾಡಿದ್ದಾರೆ. ಅದಕ್ಕೆ ಇವತ್ತು ಸ್ಟಾಕ್ ನ್ಯೂಟ್ರಲ್ ಆಗಿ ರಿಯಾಕ್ಟ್ ಆಗಿದೆ. ಈ ಸ್ಪೆಷಾಲಿಟಿ ಕೆಮಿಕಲ್ ಸ್ಪೇಸಲ್ಲಿ ವರ್ಕ್ ಮಾಡೋ ನವೀನ್ ಫ್ಲೋರಿನ್ ರಿಸಲ್ಟ್ ಪೋಸ್ಟ್ ಮಾಡಿದೆ.
ಇಯರ್ ಆನ್ ಇಯರ್ ಸೇಲ್ಸ್ 7% ಗ್ರೋ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಡಿಕ್ಲೈನ್ ಆಗಿದೆ. ಎಬಿಟಾ ಇಯರ್ ಆನ್ ಇಯರ್ 12% ಡಿಕ್ಲೈನ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲೂ ಸಹ ಡಿಕ್ಲೈನ್ ಆಗಿದೆ. ಓವರಾಲ್ ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ನೆಗೆಟಿವ್ ಆಗಿ ಪೋಸ್ಟ್ ಮಾಡಿದೆ. ಈ ಸ್ಪೆಷಾಲಿಟಿ ಕೆಮಿಕಲ್ಸ್ ಮತ್ತು ಕಮಾಡಿಟಿ ಕೆಮಿಕಲ್ ಸೆಕ್ಟರ್ಸ್ ವರ್ಕ್ ಮಾಡೋ ಕಂಪನೀಸ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ರಿಸಲ್ಟ್ಸ್ ನೋಡಿ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಮತ್ತು ಇಯರ್ ಆನ್ ಇಯರ್ ಎರಡೂ ಡಿಕ್ಲೈನ್ ಆಗಿದೆ. ಇದಕ್ಕೆ ರೀಸನ್ ಬಂದು ಒಂದು ಚೈನಾ ಡಂಪಿಂಗ್, ಇನ್ನೊಂದು ಸ್ಲೋ ಡೌನ್ ಇನ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಕೋವಿಡ್ ಟೈಮಲ್ಲಿ ಸ್ವಲ್ಪ ಸ್ಪೆಷಾಲಿಟಿ ಕೆಮಿಕಲ್ಸ್ ಸ್ಟಾಕ್ಸ್ ನೋಡಿ ಯಾವ ಪ್ರೈಸಲ್ಲಿದ್ವು ಮತ್ತು ಇವಾಗ ನೋಡಿ ಎಲ್ಲಿದ್ದಾವೆ. ನನ್ನ ಪ್ರಕಾರ ಈ ಕೆಮಿಕಲ್ ಸೆಕ್ಟರ್ಸ್ ತುಂಬ ಆಪರ್ಚುನಿಟಿ ಕಾಣ್ತಾ ಇದೆ. ಇದ್ರ ಬಗ್ಗೆ ಒಂದು ಫುಲ್ ಫ್ಲೆಡ್ಜ್ ವೀಡಿಯೋ ಮಾಡೋಷ್ಟು ಕಂಟೆಂಟ್ ಇದೆ ಮತ್ತು ಮಲ್ಟಿಬ್ಯಾಗರ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ಈ ಸೆಕ್ಟರ್ ಬಗ್ಗೆ ವರ್ಕ್ ಮಾಡಿ ಒಂದು ವೀಡಿಯೋನ ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಪಡ್ತೀನಿ. ಮನೋರಮಾ ಇಂಡಸ್ಟ್ರೀಸ್ ಈ ಸ್ಪೆಷಾಲಿಟಿ ಫ್ಯಾಟ್ಸ್ ಮತ್ತು ಬಟರ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಈ ಕಂಪ್ನಿ ರಿಸಲ್ಟ್ ನೋಡಿಕೊಂಡ್ರೆ ವೆರಿ ಪಾಸಿಟಿವ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಇಯರ್ ಆನ್ ಇಯರ್ ಸೇಲ್ಸ್ 20% ಗ್ರೋ ಆಗಿದೆ. ನೆಟ್ ಪ್ರಾಫಿಟ್ 17%, EPS 17% ಗ್ರೋ ಆಗಿದೆ. ರಿಸಲ್ಟ್ ಪೋಸ್ಟ್ ಮಾಡಿದ್ಮೇಲೆ ಈ ಸ್ಟಾಕ್ ನ್ಯೂಟ್ರಲ್ ಆಗಿ ರಿಯಾಕ್ಟ್ ಆಗಿದೆ. ಲಾಜಿಸ್ಟಿಕ್ ಆ್ಯಂಡ್ ಸಪ್ಲೈ ಚೈನ್ ಸ್ಪೇಸಲ್ಲಿ ವರ್ಕ್ ಮಾಡೋ TVS ಸಪ್ಲೈ ಚೈನ್ ಕಂಪನಿ ರಿಸಲ್ಟ್ಸ್ ಪೋಸ್ಟ್ ಮಾಡಿದೆ. ಈ ಇಯರಲ್ಲಿ ಕಂಪನಿ ಪಾಸಿಟಿವ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಲಾಸ್ಟ್ ಕ್ವಾರ್ಟರಲ್ಲಿ ಈ ಸ್ಟಾಕ್ ಬಾಟಮ್ ಔಟ್ ಆಗಿತ್ತು. 250 ಲೆವೆಲ್ಸಿಂದ 150ವರೆಗೂ ಡಿಕ್ಲೈನ್ ಆಗಿತ್ತು. ಲಾಸ್ಟ್ ಕ್ವಾರ್ಟರಿಂದ ಸ್ಲೋ ಆಗಿ ರಿಕವರ್ ಆಗ್ತಾಯಿದೆ. 200 ಲೆವೆಲ್ಸ್ ರೀಚ್ ಆಗಿದೆ ಮತ್ತು ಪಾಸಿಟಿವ್ ಆಗಿ ರಿಸಲ್ಟ್ ಪೋಸ್ಟ್ ಮಾಡಿದೆ. ಇಯರ್ ಆನ್ ಇಯರಲ್ಲಿ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಸ್ಲೈಟ್ ಇಂಪ್ರೂವ್ಮೆಂಟ್ ಇದೆ. ಡಿಸ್ಪೈಟ್ ಆಫ್ ಪಾಸಿಟಿವ್ ರಿಸಲ್ಟ್ಸ್ ಸ್ಟಾಕ್ ಏನೂ ರಿಯಾಕ್ಟ್ ಆಗಿಲ್ಲ. ಲೀಡಿಂಗ್ ಇಂಟಿಗ್ರೇಟೆಡ್ ಪವರ್ ಯುಟಿಲಿಟಿ ಸ್ಪೇಸಲ್ಲಿ ವರ್ಕ್ ಮಾಡೋ ಟೊರೆಂಟ್ ಪವರ್ ಎಕ್ಸಲೆಂಟ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಸೇಲ್ಸ್ ಇಯರ್ ಆನ್ ಇಯರ್ 23% ಗ್ರೋ ಆಗಿದೆ. ಎಬಿಟಾ 57% ಗ್ರೋ ಆಗಿದೆ. ನೆಟ್ ಪ್ರಾಫಿಟ್ 88%. ಕ್ವಾರ್ಟರ್ ಆನ್ ಕ್ವಾರ್ಟರ್ ಆ್ಯಂಡ್ ಇಯರ್ ಆನ್ ಇಯರ್ ವೆರಿ ಪಾಸಿಟಿವ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಅದಕ್ಕೆ ಇವತ್ತು ಸ್ಟಾಕ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ತಿತಾಗರ್ ರೈಲ್ ವೇಗನ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ. ವೇಗನ್ಸ್ ಅಂದರೆ ಬೋಗಿಗಳು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಈ ಕಂಪನಿ. ಈ ಕಂಪ್ನಿ ನೆಗೆಟಿವ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಇಯರ್ ಆನ್ ಇಯರ್ ಸೇಲ್ಸ್ 1%, ಎಬಿಟಾ 8% ಡಿಕ್ಲೈನ್ ಆಗಿದೆ. ರಿಸಲ್ಟ್ಸಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲೂ ಡಿಕ್ಲೈನ್ ಇದೆ, ಜೊತೆಗೆ ಇಯರ್ ಆನ್ ಇಯರಲ್ಲೂ ಡಿಕ್ಲೈನ್ ಇದೆ. ಅದಕ್ಕೆ ಇವತ್ತು ಸ್ಟಾಕ್ ಇಂಟ್ರಾಡೇ ಸೆಷನಲ್ಲಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.